ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ನವೆಂಬರ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯ ಹೇಗಿರಲಿದೆ? ಕನ್ಯಾ ರಾಶಿಯವರಿಗೆ 10ರ ಗುರು 11ಕ್ಕೆ ಬಂದಿದ್ದಾನೆ, ಲಗ್ನದಲ್ಲಿ ಶುಕ್ರನ ಸಂಚಾರ. ಹಾಗಾದರೆ ಏನಾದರೂ ಅನುಕೂಲಗಳು ಅನಾನುಕೂಲಗಳು ಅಥವಾ ಅದೃಷ್ಟ ಏನಾದರೂ ಕುಲಾಯಿಸುತ್ತಾ ಇತ್ಯಾದಿಗಳ ಅನೇಕರಿಗೆ ಸಂದೇಹಗಳು ಇರಬಹುದು. ಅದರ ಬಗ್ಗೆ ಒಮ್ಮೆ ಚರ್ಚಿಸೋಣ. ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಲಗ್ನದಲ್ಲಿ ಶುಕ್ರ ಬಂದಿರುವಂತಹದ್ದು ಬಹಳ ಒಳ್ಳೆಯದ್ದೇ. ಆದರೆ ಅದು ನೀಚದ ಶುಕ್ರನಾಗಿರೋದರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳು ಇದ್ದಾವೆ, ಪ್ರತಿಕೂಲವೂ ಇದೆ. ಈ 15ರವರೆಗೆ ಒಂದಿಷ್ಟು ಪ್ರತಿಕೂಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದರೆ ಅದು ಸಾಲ ಮಾಡುವಂಥದ್ದಾಗಲಿ ಅಥವಾ ಸಾಲ ಮಾಡಿದ ಹಣವನ್ನು ಪಾವತಿ ಮಾಡಲೇಬೇಕಾದಂತಹ ಪ್ರಸಂಗಗಳು ಎದುರಾಗುವಂಥದ್ದಾಗಲಿ, ಅಥವಾ ತಂದೆಯಿಂದಾಗಿ ಅಥವಾ ತಂದೆ ಮಾಡಿರತಕ್ಕಂತಹ ಸಾಲಗಳನ್ನು ನಾವು ಕಟ್ಟಬೇಕಾದಂತಹ ಪ್ರಸಂಗಗಳು ಬರುವ ಸಾಧ್ಯತೆ ಆಗಲಿ ಹೆಚ್ಚಿದ್ದಾವೆ ಕನ್ಯಾ ರಾಶಿಯವರಿಗೆ. ಅಷ್ಟೇ ಅಲ್ಲದೇನೆ ದ್ವಿತೀಯಾಧಿಪತಿಯಾದಂತಹ ಶುಕ್ರನೇ ಲಗ್ನದಲ್ಲಿ ಬರುವುದು, ಭಾಗ್ಯಸ್ಥಾನಾಧಿಪತಿ ಅವನೇ ಆಗಿರೋದರಿಂದ ಮನೆ ಕಟ್ಟುವ ವಿಷಯದಲ್ಲಿ ಆಗಲಿ ಅಥವಾ ಹಣಕಾಸುಗಳು ಬರುವಂಥದ್ದಾಗಲಿ ಇತ್ಯಾದಿಗಳನ್ನೆಲ್ಲ ಪಡೆದುಕೊಳ್ಳಬಹುದು. ಆದರೆ ಶನಿಯ ದೃಷ್ಟಿ ಇರುವುದರಿಂದಾಗಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಆದ್ದರಿಂದಾಗಿ ನೀವು ಹೆಚ್ಚಾಗಿ ಈ ಕಪ್ಪು ವಸ್ತ್ರವನ್ನು ಧಾರಣೆ ಮಾಡದೇ ಇರುವಂತಹದ್ದು, ಜೊತೆಗೆ ಈ ಕಂಬಳಿಯನ್ನು ಯಾರಿಗಾದರೂ ಬಡವರಿಗೆ ದಾನ ಮಾಡುವಂತಹದ್ದು, ಹೀಗೆ ಆ ಶನಿಗೆ ಸಂಬಂಧಪಟ್ಟ ವಸ್ತ್ರಗಳನ್ನು, ಧಾತುಗಳನ್ನು, ಕಬ್ಬಿಣ ಅಥವಾ ವಸ್ತ್ರ, ಕಂಬಳಿ ಇತ್ಯಾದಿಗಳನ್ನು ಯಾರಿಗಾದರೂ ದಾನ ಮಾಡುವುದರಿಂದ ಆ ದೃಷ್ಟಿದೋಷವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಆದರೆ ಒಂದು ನೆನಪಿರಲಿ, ಯಾರನ್ನೂ ಕೂಡ ಹೆಚ್ಚು ನಂಬೋದು ಬೇಡ. ಅದು ಕುಟುಂಬಸ್ಥರಾಗಿರಲಿ ಹೊರಗಿನವರಾಗಿರಲಿ, ಯಾರನ್ನೂ ಹೆಚ್ಚು ನಂಬೋದು ಬೇಡ. ಇನ್ನು 2ರಲ್ಲಿ ರವಿ ಇರೋದ್ರಿಂದಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅಥವಾ ಬರುವಂತಹ ಹಣ ಸಾಕಾಗೋದಿಲ್ಲ ಅಂತದ್ದಾಗಲಿ ಅಥವಾ ಬಂದ ಹಣ ನಿಲ್ತಾ ಇಲ್ಲ ಅಂತಾಗಲಿ ಯೋಚನೆ ಜಾಸ್ತಿ ಆಗುತ್ತೆ. 15ರವರೆಗೂ ಇರುತ್ತೆ. 15ರ ನಂತರ ಕಾಲದಲ್ಲಿ ಎಲ್ಲ ಅನುಕೂಲ ಆಗುತ್ತೆ, ಏನು ಯೋಚನೆ ಬೇಡ. ಇನ್ನು 3ರಲ್ಲಿ ಕುಜ ಬುಧರ ಯೋಗ, ಲಗ್ನಾಧಿಪತಿಯು ಬುಧನು ಅಲ್ಲೇ ಇರೋದ್ರಿಂದಾಗಿ ನಿಮಗೆ ಸಪೋರ್ಟಿವ್ ಆಗಿ ಯಾರಾದರೂ ಬೇಕು, ಒಬ್ಬನೇ ಮಾಡಿ ಸಾಕಾಗಿ ಹೋಗಿದೆಪ್ಪ ನನಗೆ ಅನ್ನುವಂಥ ಯೋಚನೆ ಬರುತ್ತೆ. ಖಂಡಿತ ಒಬ್ಬರು ಸಪೋರ್ಟಿವ್ ಆಗಿ ಸಿಗ್ತಾರೆ. ಅದು ಸ್ನೇಹಿತರಾಗಬಹುದು ಅಥವಾ ಸ್ನೇಹಿತೆ ಆಗಬಹುದು. ಇನ್ನು 4ನೇ ಮನೆಯ ಗುರು ಲಾಭದಲ್ಲಿ ಬಂದಿರುವ ಕಾರಣ ಮನೆ ಅಥವಾ ಜಾಗ ಅಥವಾ ವಾಹನ ಇತ್ಯಾದಿಗಳ ವಿಷಯದಲ್ಲಿ ಯೋಚನೆ ಇತ್ತು ಅಂತಾದರೆ ಖಂಡಿತ ಮುಂದುವರಿಬಹುದು, ಒಳ್ಳೆಯದಾಗುತ್ತೆ, ಏನು ಯೋಚನೆ ಇಲ್ಲ. ರಮ್ಯಂ ಚಿತ್ರಯುತಂ ನವಂಚ ಭೃಗುಜೆ ಅಂತ ಹೇಳುವ ಹಾಗೆ ಲಗ್ನದಲ್ಲಿ ಬಂದಿರತಕ್ಕಂಥ ಶುಕ್ರ ಹೊಸದಾದಂತಹ ಚಿತ್ರಯುತವಾದಂತಹ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಳ್ಳುವಂತಹ ಕನಸನ್ನು ಕಾಣ್ತೀರಿ. ಇನ್ನು 5ರಲ್ಲಿ ಶನಿ ಇರೋದರಿಂದಾಗಿ ಮನೆಯವರು ಸಪೋರ್ಟ್ ಮಾಡದೇ ಹೋಗುವಂಥದ್ದು ಅಥವಾ ಅವರು ಮಾಡಿದ ಸಪೋರ್ಟ್ ನಿಮಗೆ ಸಾಕಾಗದೇ ಹೋಗುವಂಥದ್ದು, ಇದರಿಂದಾಗಿ ಒಂದಿಷ್ಟು ಮಾತುಕತೆಗಳು ಆಗಬಹುದು. ಆದರೆ ಕೂತುಕೊಂಡು ನಿಧಾನವಾಗಿ ಮಾತುಕತೆ ಮಾಡೋದರಿಂದಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಯಾವುದೇ ಕಾರಣಕ್ಕೂ ಮಾತಿನ ಚಕಮಕಿಗೆ ಹೋಗಬಾರದು. ಇನ್ನು ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭವನ್ನು ಪಡೆದುಕೊಳ್ಳಬಹುದು. ಸಂತಾನಕ್ಕೆ ಏನು ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಮಕ್ಕಳು ಆಲ್ರೆಡಿ ಆಗಿದ್ದಾರೆ ಅಂಥವ್ರ ವಿಷಯದಲ್ಲಿ ನೋಡುವಾಗಲೂ ಸಂತಾನಕ್ಕೆ ಏನು ತೊಂದರೆ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಎಲ್ಲ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಅಂತ ಯಾರಿದ್ದೀರಿ, ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ. ಅಂತಹವರು ವಿಶೇಷವಾಗಿ ಹನುಮಂತನಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ ಆ ಜೇನುತುಪ್ಪವನ್ನು ಪ್ರತಿನಿತ್ಯ ತೆಗೆದುಕೊಳ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು 6ರಲ್ಲಿ ಚಂದ್ರ ರಾಹುವಿನ ಯೋಗ, ಚಂದ್ರ ಮನಃಕಾರಕನಾಗಿರೋದ್ರಿಂದಾಗಿ ಮನಸ್ಸು ಕಲುಷಿತ ಆಗುತ್ತೆ. ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರದು, ಏನಾಗುತ್ತೆ ಇತ್ಯಾದಿಗಳು ಸ್ವಲ್ಪ ಕಲುಷಿತ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅಂತಹವರು ಕ್ಷೀರೇಣ ಅಭಿಷೇಕೆ ದೇವಿ ಅಂತ ಹೇಳಿದ ಹಾಗೆ ಹಾಲಿನ ಅಭಿಷೇಕವನ್ನು ದೇವಿಗಾಗಲಿ ಅಥವಾ ಶ್ರೀಕೃಷ್ಣನಿಗಾಗಲಿ ಮಾಡಿಸುವಂಥದ್ದು ಬಹಳ ಒಳ್ಳೆಯದು. ದೇವರಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸುವುದು ಬಹಳ ಅನುಕೂಲ ಆಗುತ್ತೆ. ವಿವಾಹಾರ್ಥಿಗಳಿಗೆ ಸ್ವಲ್ಪ ತಡ ಆಗುತ್ತೆ. ವಿವಾಹದ ವಿಷಯದಲ್ಲಿ ಕೆಲವೊಂದಿಷ್ಟು ಅನುಕೂಲಗಳು ಬಂದರೂ ಕೂಡ ಅದು ಪೂರ್ತಿ ಕೈ ಕೊಡುವ ಸಾಧ್ಯತೆಗಳು ಇಲ್ಲ. ಆದ್ದರಿಂದ ಸ್ವಲ್ಪ ನಿಧಾನ ಮಾಡುವಂಥದ್ದು ಒಳ್ಳೆಯದು. 8ನೇ ಮನೆಯ ಕುಜ 3ನೇ ಮನೆಯಲ್ಲಿ ಬಂದಿರುವ ಕಾರಣ ಸಹೋದರಿಯರ ವಿಷಯದಲ್ಲಿ ಒಂದಿಷ್ಟು ಮಾತುಕತೆಗಳು ಬಂದು ಅದು ಅನುಕೂಲವೇ ಆಗುತ್ತೆ. ಹಣಕಾಸಿನಿಂದಾಗಿ ಅವರಿಂದಲೂ ಕೂಡ ನಿಮಗೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಇನ್ನು 9ನೇ ಮನೆಯ ಶುಕ್ರ ಲಗ್ನದಲ್ಲಿ ನೀಚದಲ್ಲಿ ಬಂದಿರೋದ್ರಿಂದ ಭಾಗ್ಯಸ್ಥಾನಗತೆ ಶುಭೆ ತದದಿಪೆ ಅಂತ ಹೇಳಿದಾಗೆ ಭಾಗ್ಯಾಧಿಪತಿ ಲಗ್ನದಲ್ಲಿ ಬರುವುದು ಒಳ್ಳೆಯದೇ ಆಗಿದೆ. ಜೊತೆಗೆ ಅಂದ್ಕೊಂಡ ಕೆಲಸಗಳು ಮುಂದುವರಿಯುತ್ತೆ.
ಇನ್ನು ಕೆಲಸದ ವಿಷಯಕ್ಕೆ ಬಂದಾಗ ಅದು ಸ್ವಲ್ಪ ಕಿರಿಕಿರಿ ಆಗುತ್ತೆ, ಕೆಲಸ ಬಿಡಬೇಕು ಅನ್ನುವಂಥ ಯೋಚನೆ ಬರುತ್ತೆ, ಅಥವಾ ಕೆಲಸ ಇದು ಮುಂದುವರಿಬೇಕಾ ಬೇಡವಾ ಈ ಎಲ್ಲ ಕನ್ಫ್ಯೂಷನ್ನಲ್ಲೇ ಇರುವ ಸಾಧ್ಯತೆ ಇದೆ. ಆದರೂ ಏನು ತೀರ್ಮಾನ ತೆಗೊಳ್ಳೋದಳು ಬೇಡ, ಸದ್ಯಕ್ಕೆ ಅದು ಹೇಗಿದೆಯೋ ಹಾಗೆಯೇ ಕಂಟಿನ್ಯೂ ಆಗಲಿ. ಆದರೆ ಗುರುಬಲ ಇರೋದರಿಂದಾಗಿ ಆದಷ್ಟಕ್ಕದೇ ಕಾಲವೇ ನಿಮಗೆ ಉತ್ತರ ಕೊಡುತ್ತೆ. ಇನ್ನು ಹೆಚ್ಚಿನ ಕಿರಿಕಿರಿ ಆಯಿತು ಅಂತ ಆದರೆ ನರಸಿಂಹದೇವರಿಗೆ ಒಂದು ಅಭಿಷೇಕವನ್ನು ನಡೆಸುವಂಥದ್ದು ಅಥವಾ ನರಸಿಂಹ ಸುಳಾದಿಯನ್ನು ಜಪಿಸುವಂಥದ್ದು ಅದನ್ನು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಲಾಭದ ಗುರು ಅವನು ಚತುರ್ಥಾಧಿಪತಿ ಆಗಿರೋದ್ರಿಂದಾಗಿ ಆಗಲೇ ಹೇಳಿದ ಹಾಗೆ ಒಂದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಳ್ಳೆಯ ಸಾಮರಸ್ಯ, ಮನೆಗೆ ಸಂಬಂಧಪಟ್ಟಂತಹ ಅನುಕೂಲಗಳು ಮತ್ತು ಹಣಕಾಸಿನ ವಿಷಯದಲ್ಲಿ ಲಾಭ ಇತ್ಯಾದಿಗಳನ್ನು ಈ ಕನ್ಯಾ ರಾಶಿಯವರು ಕಾಣಬಹುದು. ಆದರೆ 12ನೇ ಮನೆಯ ರವಿ 2ನೇ ಮನೆಯಲ್ಲಿರುವ ಕಾರಣ ಬಂದ ಹಣವನ್ನು ಉಳಿಸಿಕೊಳ್ಳಿಕ್ಕಾಗೋಲ್ಲ, ಖರ್ಚು ವೆಚ್ಚಗಳು ಅಧಿಕವಾಗುತ್ತೆ. ಅದರಲ್ಲಿಯೂ ಕೂಡ ಸುಖ ಸುಮ್ಮನೆ ಖರ್ಚು ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಆಗುತ್ತೆ. ಆದ್ದರಿಂದ ಆ ವೇಸ್ಟ್ ಖರ್ಚನ್ನು ನಿಲ್ಲಿಸಿ, ಆವಾಗ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಮುಂದಿನ ಜೀವನಕ್ಕೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಅನುಕೂಲಗಳು ಹೆಚ್ಚಾಗಿದ್ದು ದೇವತಾ ಪ್ರಾರ್ಥನೆಯಿಂದಾಗಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.